ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕ್ ನಿಯಮಿತ ಹುನಗುಂದವತಿಂದ ದಿನಾಂಕ ಸೆಪ್ಟೆಂಬರ್ 13, 2025 ರಂದು ಮುಂಜಾನೆ 11 ಗಂಟೆಗೆ ಹುನಗುಂದ ಪಟ್ಟಣದ ಎಪಿಎಂಸಿ ಆವರಣದ ಬ್ಯಾಂಕಿನ ನೂತನ ಕಟ್ಟಡದ ಸಭಾಂಗಣದಲ್ಲಿ ಜರುಗುವ 64ನೇ ವಾರ್ಷಿಕ ವರದಿ ಹಾಗೂ 2024ರಿಂದ 25ನೇ ಸಾಲಿನ ಅಡಾವೆ ಪತ್ರಿಕೆಯ ವಾರ್ಷಿಕ ಮಹಾಸಭೆಯ ನಿಮಿತ್ತ ದಿನಾಂಕ ಸೆಪ್ಟೆಂಬರ್ 10, 2025 ರಂದು ಮುಂಜಾನೆ 11 ಗಂಟೆಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಎಸ್ ಗಂಜಿಹಾಳರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಎಸ್ಎಚ್ ಬಲಕುಂದಿರ ಉಪಸ್ಥಿತಿಯಲ್ಲಿ ಬ್ಯಾಂಕಿನ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಅಧ್ಯಕ್ಷೆ ಶ್ರೀಮತಿ ಶಕುಂತಲಾ ಗಂಜಿಹಾಳರು ಹಾಗೂ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಕೆಎಸ್ಆಲದಿರು ಮಾತನಾಡಿ, ಸನ್ 2024ರಿಂದ 25ನೇ ಸಾಲಿನಲ್ಲಿ ದಿನಾಂಕ ಮಾರ್ಚ್ 31, 2025ಕ್ಕೆ ಇದ್ದಂತೆ ಸದಸ್ಯರ ಸಂಖ್ಯೆ 42,016 ಹಾಗೂ ಷೇರ ಬಂಡವಾಳವು 1,837.19 ಲಕ್ಷ ರೂಪಾಯಿಗಳು ಹಾಗೂ ನಿಧಿಗಳು 4,319.35 ಲಕ್ಷ ರೂಪಾಯಿಗಳು ಹಾಗೂ ಠೇವಣಿಗಳು 57,184.18 ಲಕ್ಷ ರೂಪಾಯಿಗಳು ಹಾಗೂ ದುಡಿಯು ಬಂಡವಾಳ 63,982.36 ಲಕ್ಷ ರೂಪಾಯಿಗಳು ಹಾಗೂ ಸಾಲ ಮತ್ತು ಮುಂಗಡಗಳು 38,167.25 ಲಕ್ಷ ರೂಪಾಯಿಗಳು ಹಾಗೂ ಡಿವಿಡೆಂಡ್ ಪ್ರಕಟಿಸಿದ್ದು ಪ್ರತಿಶತ 5% ನಿವ್ವಳ ಲಾಭವು 218.76 ಲಕ್ಷ ರೂಪಾಯಿಗಳಾಗಿರುತ್ತದೆ. ಹಾಗಾಗಿ ಬ್ಯಾಂಕಿನ ಸರ್ವ ಸದಸ್ಯರಿಗೆ ಮಹಾಸಭೆಯ ಅಡಾವೆ ಪತ್ರಿಕೆಗಳು ಮನೆಗೆ ತಲುಪಿಸಲಾಗಿದೆ. ಒಂದು ಪಕ್ಷ ಸದಸ್ಯರಿಗೆ ಅಡಾವೆ ಪತ್ರಿಕೆಗಳು ತಲುಪದಿದ್ದಲ್ಲಿ ಈ ಮಾಧ್ಯಮ ಪ್ರಕಟಣೆಯ ಮೂಲಕ ನೀಡಿದ ಮಾಹಿತಿ ಪರಿಗಣಿಸಿ ಬ್ಯಾಂಕಿನ ಸಮಸ್ತ ಸದಸ್ಯರು ಪಾಲ್ಗೊಂಡು ಈ ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರಾದ ಮಂಜುನಾಥೆನಾಲೂರ, ಶ್ರೀಮತಿ ಶಕುಂತಲಾ ಎಸ್ ಬೆಲ್ಲದ, ರವಿ ಎಂ ಹುಚನೂರ, ನೀಲಪ್ಪ ಎಸ್ ಮುಕ್ಕಣ್ಣವರ, ಶ್ರೀಮತಿ ಎಲೆಂ ಮುಕ್ಕಣ್ಣವರ, ಶಿವಾನಂದ ವಿಕಂಠಿ, ನೀಲಪ್ಪ ಎಫ್ ತಪೇಲಿ, ತಿಪ್ಪರೆಡ್ಡೆಪ್ಪ ಎಂ ನಾಗರಾಳ, ರಾಜಕುಮಾರ ಬಿಬಾದವಾಡಗಿ, ಶರಣಪ್ಪ ಬಿಹೊಸೂರ, ತಿರುಪತಿ ಎಚ್ ಹುಷ್ಟಗಿ, ಮುತ್ತಣ್ಣ ಕಲ್ಗೂಡಿ, ಶ್ರೀಮತಿ ದೀಪ ಎಂ ಸುಂಕದ ಹಾಗೂ ವ್ಯವಸ್ಥಾಪಕ ಸಮಿತಿಯ ನಿರ್ದೇಶಕರಾದ ಡಾಕ್ಟರ್ ಎಂಜಿ ಬಂಗಾರಿ, ಉಪಪ್ರಧಾನ ವ್ಯವಸ್ಥಾಪಕರಾದ ಪಿಎನ್ ಪಾಟೀಲ, ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಬ್ಯಾಂಕಿನ ಸದಸ್ಯರ ಸಂಖ್ಯೆ 42,016. ಬ್ಯಾಂಕು ಹೊಂದಿದಂತಹ ಸದಸ್ಯರ ಷೇರು ಬಂಡವಾಳ 18,37,19,000. ಬ್ಯಾಂಕಿನ ಒಟ್ಟು 49,35,000. ಬ್ಯಾಂಕ್ ಹೊಂದಿದಂತಹ ಸದಸ್ಯರಿಂದ ಪಡೆದಂತಹ ಗ್ರಾಹಕರಿಂದ ಪಡೆದಂತಹ ಠೇವಣಿಗಳು 571,84,18,000 ಮತ್ತು ಬ್ಯಾಂಕಿನ ದುಡಿಯುವ ಬಂಡವಾಳ 639,82,36,000 ಮತ್ತು ಸದಸ್ಯರಿಗೆ ವಿತರಿಸಿದ ಸಾಲ ಮತ್ತು ಮುಂಗಡಗಳು 381,67,25,000 ಮತ್ತು ಡಿವಿಡೆಂಡ್ ಪ್ರಕಟಿಸಿದ್ದು 5%. ಇದು ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಅನುಮತಿಗೆ ಒಳಪಟ್ಟಿರುತ್ತದೆ. ಬ್ಯಾಂಕಿನ ಮಾಡಿದಂಥ ನಿವ್ವಳ ಲಾಭ 2,18,76,000. ಈ ರೀತಿ ನಮ್ಮ ಬ್ಯಾಂಕಿನ ಆರ್ಥಿಕ ತಕ್ಕೆ ಐತಿ. ಅದನ್ನು ನಮ್ಮ ಇದರೊಳಗೆ ನಡೆಸಬೇಕು. 13ನೇ ತಾರೀಕಿಗೆ ಎಲ್ಲ ಸದಸ್ಯರು ಮೀಟಿಂಗಿಗೆ ಬರಲಿಕ್ಕೆ ಅದರೊಳಗೆ ಒಂದು ಸೆಂಟ್ರಲ್ ಕೇಳ್ಕೊಂಡು ಅದೇ 13/9/2025 ನಮ್ಮ ಬ್ಯಾಂಕಿನ ಸ್ವಂತ ಕಟ್ಟಡ ಎಪಿಎಂಸಿ ಆವರಣದಲ್ಲಿ ಐತಿ. ಅಲ್ಲಿ ಎಲ್ಲ ಸದಸ್ಯರು ಬರಬೇಕಂತೇಳಿ ತಮ್ಮ ಕುರಿತ ನಾನು ಕೇಳ್ಕೊಂಡು ನಮಸ್ಕಾರಗಳು, ಸ್ವಾಗತ ಬಯಸುತ್ತೇನೆ. 64ನೇ ವಾರ್ಷಿಕ ಮಹಾಸಭೆಯು ನಮ್ಮ ಬ್ಯಾಂಕಿನ ಕಟ್ಟಡದ ಎಪಿಎಂಸಿಯಲ್ಲಿ ಇದೇ ತಿಂಗಳು 13/9/25 ಬುಧವಾರ ದಿವಸ ಶನಿವಾರ ದಿವಸ ನಡೆಯುವ ಮಹಾಸಭೆಗೆ ಎಲ್ಲ ನಮ್ಮ ಗ್ರಾಹಕರು ಬಂದು ಕಾರ್ಯಕ್ರಮ ನಮ್ಮ ಸಭೆಯನ್ನು ಯಶಸ್ವಿಗೊಳಿಸುವುದಾಗಿ ವಿನಂತಿಸಿಕೊಳ್ಳುತ್ತೇವೆ.
ಸರ್